ಹಲೋ ವೆಲ್ಕಮ್ ಟು ಜಮ್ಜಿ ಟಾಪಿಕ್. ಭೀಮ ಸಿನಿಮಾ ರಿಲೀಸ್ ಆಗಿದ್ದು ಆಯಿತು, ಬಾಕ್ಸ್ ಆಫೀಸಲ್ಲಿ ಸದ್ ಮಾಡಿದ್ದು ಆಯಿತು, ಬ್ಲಾಕ್ ಬಸ್ಟರ್ ಅಂತ ಸಾಬೀತು ಆಯಿತು. ಆದರೆ ಬಹಳಷ್ಟು ದುನಿಯಾ ವಿಜಯ್ ಫ್ಯಾನ್ಸ್ ಅವರಲ್ಲಿ ಒಂದು ಕಾಮನ್ ಕ್ವಶನ್ ಇದೆ. ಅದು ಏನಪ್ಪ ಅಂದರೆ ಭೀಮ ಆದಮೇಲೆ ಏನು? ಹೌದು, ಭೀಮ ಆದಮೇಲೆ ಏನು ಅಂತ ನಾನು ಹೇಳ್ತೀನಿ. ಭೀಮ ಆದಮೇಲೆ ಏನು ಅಂತ ಭೀಮ ಸಿನಿಮಾದ ಎಂಡ್ ಕ್ರೆಡಿಟ್ಸಲ್ಲಿ ತೋರಿಸಿದ್ರು. ಸಲಗ ರಿಲೀಸ್ ಆಗ್ತಿದ್ದಾನೆ ಅಂತ. ಆದರೆ ಇಂಡೈರೆಕ್ಟಾಗಿ ದುನಿಯಾ ವಿಜಯ್ ಅವರು ಸಲಗ 2 ಬರುತ್ತೆ ಅನ್ನೋದು ಕ್ಲೂ ಕೊಟ್ಟಿದ್ರು. ಆದರೆ ಸಲಗ 2 ಸದ್ಯದಲ್ಲೇ ಬರಲ್ಲ. ಯಾಕಪ್ಪ ಅಂದರೆ ಈಗ ಅವರಿಗೆ ಸಾಕಷ್ಟು ಲೈನಪ್ಗಳು ಇದ್ದಾವೆ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ VK29. ಈ ಸಿನಿಮಾದ ಟೈಟಲ್ ರಾಚಯ್ಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಹಾಗೆ ಈ ಸಿನಿಮಾದ ರೈಟರ್ ಆ್ಯಂಡ್ ಡೈರೆಕ್ಟರ್ ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಯಾರಪ್ಪ ಅಂದರೆ ಕಾಟೇರ ಸಿನಿಮಾದ ಬಹುಮುಖ್ಯ ಪಾತ್ರ ವಹಿಸಿದ್ದ ಕಾಟೇರ ರೈಟರ್ ಜಡೇಶ್ ಕೆ ಹಂಪಿ ಅವರು ಜೆಂಟಲ್ಮ್ಯಾನ್ ಮತ್ತು ಗುರು ಶಿಷ್ಯರು ಅನ್ನೋ ಒಂದು ಫೇಮಸ್ ಸಿನಿಮಾಗಳನ್ನು ಮಾಡಿದ್ದಾರೆ. ಕಾಟೇರ ಸಿನಿಮಾಯಿಂದನೇ ನೀವು ಲೆಕ್ಕ ಹಾಕಿರ್ಬೋದು ಇವರ ಒಂದು ಬರವಣಿಗೆ ಯಾವ ಥರ ಇರುತ್ತೆ ಅಂತ. ಈ ಸಿನಿಮಾದಲ್ಲಿ ನಾವು ಅದನ್ನು ಖಂಡಿತ ನೋಡ್ಬೋದು ಅಂತ ನನ್ನ ಅಭಿಪ್ರಾಯ. ಎರಡನೇ ಸಿನಿಮಾ ಯಾವುದಪ್ಪ ಅಂದರೆ ಅದು ಸಿಟಿ ಲೈಟ್ಸ್. ಈ ಸಿನಿಮಾದ ಒಂದು ವಿಶೇಷತೆ ಏನಪ್ಪ ಅಂದರೆ ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡ್ತಿರೋ ಈ ಸಿನಿಮಾಕ್ಕೆ ಅವರ ಎರಡನೇ ಮಗಳಾದ ಮೋನಿಶಾ ವಿಜಯ್ ಕುಮಾರ್ ಅವರು ಈ ಸಿನಿಮಾದ ನಾಯಕಿಯಾಗಿ ಎಂಟ್ರಿ ಆಗ್ತಿದ್ದಾರೆ. ಈ ಸಿನಿಮಾ ದುನಿಯಾ ವಿಜಯ್ ಅವರಿಗೆ ಒಂದು ಸ್ಪೆಷಲ್ ಸಿನಿಮಾನೂ ಆಗಿರುತ್ತೆ. ಹಾಗೆ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ವಿಜಯ್ ರಾಜ್ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅದರ ರಿಲೇಟೆಡ್ ಪೋಸ್ಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಂಚ್ಕೊಂಡಿದ್ದಾರೆ. ಅದಾದಮೇಲೆ ಮೂರನೇ ಸಿನಿಮಾ ಯಾವುದಪ್ಪ ಅಂದರೆ ಅದು VK30. ಇದರ ಟೈಟಲ್ ಇನ್ನೂ ಅನೌನ್ಸ್ ಆಗಿಲ್ಲ, ಆದರೆ ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ. ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿರೋದು ಯಾರಪ್ಪ ಅಂದರೆ ಅದು ದುನಿಯಾ ವಿಜಯ್ ಅವರ ಟೀಮ್ ಮೆಂಬರ್. ಹೌದು, ದುನಿಯಾ ವಿಜಯ್ ಅವರ ಟೀಮ್ ಮೆಂಬರಲ್ಲಿ ವೆಟ್ರಿವೇಲ್ ಅಂತ ಇದ್ದಾರೆ, ಅಲಿಯಾಸ್ ತಂಬಿ. ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ನಟನೆ ಮಾಡುತ್ತಿರುವ ನಮ್ಮ ದುನಿಯಾ ವಿಜಯ್ ಅವರ ಒಂದು ಖಡಕ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದರು. ಅವರ ಇನ್ಸ್ಟಾ ಪೇಜ್ನಲ್ಲಿ 2 ಪ್ರಾಜೆಕ್ಟ್ಸ್ ಆನ್ ವರ್ಕಿಂಗ್ ಅಂತ ಹಾಕಿದ್ರು. ಅದು ಮೋಸ್ಟ್ಲಿ ಸಿಟಿ ಲೈಟ್ಸ್ ಹಾಗೂ VK30 ಅಂತ ನನ್ನ ಭಾವನೆ. ಈ ಸಿನಿಮಾಗಳ ಕೆಲಸ ಎಲ್ಲ ಮುಗಿದ ಮೇಲೇ ಅವರು ಸಲಗ 2 ಮತ್ತು ಭೀಮ 2 ಸ್ಟಾರ್ಟ್ ಮಾಡೋದು. ಮತ್ತು ಯಾವುದೇ ಅಪ್ಡೇಟ್ ಬಂದರೂ ನಾನು ನಿಮ್ಮನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.